ನನ್ನೆಲ್ಲ ಪ್ರಿಯ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಮಣಿ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಲಾವ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಬ್ಯಾಕ್ ನಾವು ವೀಡಿಯೋಸ್ ಮಾಡೋಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲ ಸಹಕಾರ ಹೀಗೆ ಇರಬೇಕು. ಹಾಗೆ ಎಲ್ಲ ವೆಜಿಟೇಬಲ್ಸ್ನು ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಚಾಪ್ ಮಾಡಾದಮೇಲೆ ಮಸಾಲಾಗೆ ಅಂತ ಗ್ರೈಂಡರ್ಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಪುದೀನ, ಕೊತ್ತಂಬರಿ ಹಾಗೂ ಮೆಣಸಿನ್ಕಾಯಿ ಒಂದು 15ರಿಂದ 20 ಮೆಣಸಿನ್ಕಾಯಿ ಹಾಕೋಬೋದು, ಜಾಸ್ತಿ ಖಾರ ಬೇಕಂದರೆ. ಇಲ್ಲಾಂದರೆ ಒಂದು 10 ಮೆಣಸಿನ್ಕಾಯಿ ಇದ್ದರೂ ಓಕೆ. ಅದಾದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ ಇಟ್ಟು ಸ್ಟವ್ ಅಂಟಿಸಿ ಬಟರ್ ಹಾಕಬೇಕು. ಅದಾದಮೇಲೆ ಸ್ಪೈಸಸ್ ಹಾಕಬೇಕು. ಸ್ಪೈಸಸ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಎಲ್ಲ ಚಾಪ್ ಮಾಡಿರೋ ವೆಜಿಟೇಬಲ್ಸ್ ಮತ್ತು ಸೋಯಾ ಚಂಕ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕಿ, ಅದಾದಮೇಲೆ ಸ್ವಲ್ಪ ಅಕ್ಕಿ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ತೊಗೊಂಡು ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಎಷ್ಟು ಬೇಕೋ ಅಷ್ಟು. ಆಮೇಲೆ ರುಚಿ ನೋಡಿಕೊಂಡು ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗ್ಸಕ್ಕೆ ಬಿಡಬೇಕು. ಆ್ಯಂಡ್ ನಿಮ್ಮ ಸಪೋರ್ಟ್ ಸಹಕಾರ ಎಲ್ಲ ನಮಗೆ ಇದೇ ಥರ ಇರಬೇಕು. ಆ್ಯಂಡ್ ನಿಮಗೆ ತಿನ್ನೋಕ್ಕೆ ಟೇಸ್ಟಿ ಪಲಾವ್ ರೆಡಿ. ಸಬ್ಸ್ಕ್ರೈಬ್ ಫಾರ್ ಮೋರ್.